ಅದೇನ್ ರೋಷ, ಅದೇನ್ ಆವೇಶ. ಸಿನಿಮಾ ಸ್ಟೈಲ್ನಲ್ಲಿ ಲಾರಿಗೆ ಸರಕಾರಿ ಜೀಪ್ ಅಡ್ಡ ಹಾಕಿರೋದು ನೋಡ್ತಿದ್ರೆ ಈತನನ್ನ ಯಾರೋ ಪುಡಿ ರೌಡಿ ಅನ್ಕೊಂಡ್ರ? ಅಲ್ಲ, ಖಂಡಿತ ಅಲ್ಲ. ಈತ ಶೃಂಗೇರಿ ತಾಲೂಕು ಪಂಚಾಯಿತಿಯ ಇಒ. ಸರ್ಕಾರದ ಸಂಬಳ ತೆಗೆದುಕೊಂಡು ಜನರಿಗೆ ಕೈ ಮುಗಿಬೇಕಾದ ಸಾಹೇಬ್ರು ಯಾರೋ ಲಾರಿ ಚಾಲಕನ ಮೇಲೆ ಕೈ ಎತ್ತಿ ಹಲ್ಲೆ ಮಾಡ್ತಿದ್ದಾರೆ. ಅಸಲಿಗೆ ಈ ಘಟನೆ ನಡೆದಿದ್ದಲ್ಲಿ ಏನಿದು ಸ್ಟೋರಿ ಎಲ್ಲ ಹೇಳ್ತೀವಿ ಕೇಳಿ. ಯಾವುದೋ ಕೆಲಸದ ನಿಮಿತ್ತ ಚಿಕ್ಕಮಗಳೂರಿಗೆ ತೆರಳಿದ್ದ ಶೃಂಗೇರಿ ತಾಲೂಕು ಪಂಚಾಯಿತಿಯ ಇಒ ಸುದೀಪ್ ಕಡಬಗೆರೆ ಸಮೀಪದ ಲಾರಿಯೊಂದನ್ನ ತಡೆದಿದ್ದಾರೆ. ಏನೋ ಗಾಡಿಯಲ್ಲಿ ಎಂದು ಕೇಳಿದಾಗ ಚಾಲಕ ಕಾಫಿ ಮೂಟೆ ಇದೆ ಸರ್, ಎಸ್ಟೇಟ್ಗೆ ತೆಗೆದುಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲೇ ಬೇಕಂತಲೇ ಖ್ಯಾತೆ ತೆಗೆದ ಶೃಂಗೇರಿ ಇಒ ಸುದೀಪ್ ತನ್ನ ಅಸಲಿ ವರಸೆ ಶುರು ಮಾಡಿದ್ದಾನೆ. ಮೊದಲೇ ಅಧಿಕಾರದ ಮದ ಇರೋ ಸುದೀಪ್ನ ಬಾಯಲ್ಲಿ ಒಳ್ಳೆ ಮಾತುಗಳು ಬರೋದು ಕಡಿಮೆನೆ. ಆ ಮಗನೇ ಈ ಮಗನೇ ಎಂದು ಲಾರಿ ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಅಸಲಿ ಕತೆ ಶುರುವಾಗೋದು ಇಲ್ಲಿಂದ ನೋಡಿ. ಚಿನ್ನದ ಬೆಲೆ ಇರು ಕಾಫಿ ಮೂಟೆ ನೋಡ್ತಿದ್ದಂತೆ ಖುಷಿಯಾದ ಸುದೀಪ್, ಒಂದೋ ನಾನ್ ಹೇಳಿದ್ದಲ್ಲಿಗೆ ಕಾಫಿ ಮೂಟೆ ಇಳಿಸು, ಇಲ್ಲಾಂದ್ರೆ 50,000 ಹಣ ಕೊಡುವಂತ ಕೇಳಿದ್ದಾನೆ. ಇದಕ್ಕೆ ಒಪ್ಪದ ಚಾಲಕನ ಜೊತೆಗೆ ಗಲಾಟೆಗಿಳಿದ ಸುದೀಪ್ ಅಂಡ್ ಗ್ಯಾಂಗ್ ಅವರ ಮೇಲೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ಸದ್ಯ ಈ ಕುರಿತು ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಇಒ ಸುದೀಪ್ ಹಾಗೂ ಆತನ ಶಿಷ್ಯ ಮಂಜನ ವಿರುದ್ಧ ದೂರು ದಾಖಲಾಗಿದೆ. ಕಾಫಿ ಲೋಡ್ ಮಾಡಿಕೊಂಡು ಭದ್ರಾ ಎಸ್ಟೇಟಿಗೆ ಅಂಗಡಿಗೆ ಬರುವಾಗ ಕಡಬಗೆರೆ ಹತ್ತಿರ, ಕಡಬಗೆರೆಯಿಂದ ಒಂದು 3 ಕಿಲೋಮೀಟರ್ ಮುಂದೆ, ಬಾಳೆನೂರಿಂದ 2 ಕಿಲೋಮೀಟರ್ ಹಿಂದೆ ಬರುವಾಗ ಕರ್ನಾಟಕ ಸರ್ಕಾರ ಜೀಪು ನನಗೆ ಓವರ್ಟೇಕ್ ಮಾಡಿ ಬಂದು ಅಡ್ಡ ನಿಲ್ಲಿಸಿ ಬಿಲ್ ತೋರ್ಸಪ್ಪ ಅಂತ ಹೇಳಿದ್ವಿ. ನಾವು ಹೋಗಿ ಬಿಲ್ ತೋರಿಸಿದೆ. ಬಿಲ್ ತೋರಿಸೋತ್ತಿಗೆ ಸರಿ ಹೋಗಪ್ಪ ಅಂತ ಡ್ರೈವರ್ ಹೇಳಿದ. ಡ್ರೈವರ್ ಹೇಳೋತ್ತಿಗೆ ಅವನು ಇಒ ಆಫೀಸರ್, ಶೃಂಗೇರಿ ಇಒ ಆಫೀಸರ್ ಬಂದು ನಿಲ್ಸ ಅವಾಚ್ಯ ಶಬ್ದದಿಂದ ಬೈದು ನನ್ನ ಹತ್ರ ದುಡ್ಡು ಕೇಳಿ 50,000 ರೂಪಾಯಿ ದುಡ್ಡು ಡಿಮ್ಯಾಂಡ್ ಮಾಡಿ ನೀನು ಕಳ್ತನ ಸಾಗಾಟ ಮಾಡ್ತಿದ್ದೆ ಅಂತ ಹೇಳ್ದ. ಹಾಗಾಗಿ ನಾನು ನೀವು ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳೋತ್ತಿಗೆ ನಂದು ಸ್ಟೇಟ್ ಡಿಪಾರ್ಟ್ಮೆಂಟು, ನಂದೇ ಹೇಳ್ದಂಗೆ ಆಗೋದು ಕರ್ನಾಟಕ ಸರ್ಕಾರ ಬೋರ್ಡ್ ಇದೆಯಲ್ಲ ಅಂತ ಹೇಳ್ದ. ಅಷ್ಟೊತ್ತಿಗೆ ನನಗೆ ಹೊಡಿಲಿಕ್ಕೆ ಬಂದ, ಗಾಡಿಯನ್ನು ಹೊಡಿಲಿಕ್ಕೆ ಬಂದ, ದುಡ್ಡು ವಸೂಲಿ ಮಾಡಲಿಕ್ಕೆ ಬಂದ. 25 ಮೂಟೆ ಕಾಪಿ, ನಂದು ಇದೇ ಊರು, 25 ಮೂಟೆ ಕಾಪಿ ತಂದು ಇಳಿಸು ಅಂತ ಹೇಳ್ದ. ಸರ್ಕಾರ ಜನರ ಸೇವೆ ಮಾಡಲಿ ಅಂತ ಜೀಪು ಕೊಟ್ರೆ ಸದಾ ಅಧಿಕಾರದ ಅಮಲಿನಲ್ಲಿರೋ ಈತ ಅದನ್ನ ದುರುಪಯೋಗ ಮಾಡಿಕೊಂಡಿದ್ದಾನೆ. ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಏನ್ ಮಾಡಿದ್ರೂ ನಡೆಯುತ್ತೆ ಅನ್ನೋ ಮನಸ್ಥಿತಿಯಿಂದ ಈತ ಹೊರಬರಬೇಕು. ಕಾಟನ್ ಪೇಟೆಯ ಪುಡಿ ರೌಡಿ ರೀತಿ ವರ್ತಿಸೋ ಈತ ಪವಿತ್ರ ನೆಲದಲ್ಲಿರಲು ನಾಲಾಯಕ್ ಎಂದು ಶೃಂಗೇರಿಯ ಜನ ಮಾತನಾಡ್ತಿದ್ದಾರೆ. ತಾನೊಬ್ಬ ಸರಕಾರಿ ಅಧಿಕಾರಿ ಎನ್ನುವುದನ್ನ ಮರೆತು ಕಾನೂನು ಮೀರಿ ದುರ್ವರ್ತನೆ ತೋರ್ತಿರೋ ಇಂಥವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.